ಅದಕ್ಕೆ ಅಮೇರಿಕದಿಂದ ಕರ್ಕೊಂಬರಕ್ಕೆ ಹೇಳೋರಲ್ಲ, ನಮ್ಮ ಕೈಲಿ ಆಗಲ್ಲ. ಕರ್ನಾಟಕದಲ್ಲಿ ನಾವೆಲ್ಲ ನರ್ಸತ್ತಿದ್ದೀವಿ, ಅಮೇರಿಕದಿಂದ ಕರ್ಕೊಂಬರಲಿ ಅಂತ ಹೇಳ್ತಾವ್ರೆ. ನನ್ನ ಇವ್ರು ಯಾವ ಎನ್ಕ್ವೈರಿ ಮಾಡ್ತಾರೆ ಇವರು? CBI ಕೇಳಿದ್ರೆ ಅದಕ್ಕೇನೋ ಒಂದು ಹೇಳ್ತಾರೆ. ಇವರು ಯಾರೋ ಒಬ್ಬರು ನಮ್ಮ ವಿರೋಧ ಪಕ್ಷದ ನಾಯಕರೇ ಸಿಟ್ಟಿಂಗ್ ಜಡ್ಜ್ ಕೈಲಿ ಮಾಡಿಸಿ ಅಂದವ್ರೆ. ಅಲ್ಲ ಇದೆಲ್ಲ ಬಿಡಿ, ಸತೀಶ್ ರೆಡ್ಡಿದು ಭರತ್ ರೆಡ್ಡಿದು ಕಾಂಟ್ಯಾಕ್ಟ್ ಅವೆಲ್ಲ ತನಿಖೆಯಲ್ಲಿ ಅವರೆಲ್ಲ ಹೊರಗಡೆ ಇಡಬೇಕಲ್ಲ. ಅವ್ರ ರೈಟ್ ಹ್ಯಾಂಡೇ ಅವರು. ಏನು ಮಾಡ್ತಾರೆ? ಕರ್ನಾಟಕ ರಾಜ್ಯದಲ್ಲಿ ಅವ್ರಿಗೆ ರಕ್ಷಣೆ ಇಲ್ಲ ಅಂದಾಗ ಕೇಂದ್ರ ಗೃಹ ಸಚಿವರಿಗೆ ಪತ್ರ ಬರೆದವ್ರೆ, ರಕ್ಷಣೆ ಕೊಡಿ ಅಂತ ಹೇಳಿ. ಸರ್ಕಾರದಲ್ಲಿ ದ್ವಂದ್ವ ಇದೆ. ಮುಖ್ಯಮಂತ್ರಿಗಳೇ ಸಮರ್ಥನೆ ಮಾಡ್ಕೊಂಡಿಲ್ಲ, ಉಪಮುಖ್ಯಮಂತ್ರಿಗಳು ಭರತ್ ರೆಡ್ಡಿ ಓಪನ್ ಆಗಿ ಹೇಳೋರಲ್ಲ ನನ್ನ ಬೆಂಬಲ ಇದೆ ಅಂತ. ಯಾಕೆಂದ್ರೆ ಒಬ್ಬ MLA ಸಿಗ್ತಾರಲ್ಲ ಸಪೋರ್ಟ್ಗೆ, ಅವರಿಗೆ ಕಾಂಗ್ರೆಸ್ ಕಾರ್ಯಕರ್ತ ಸತ್ತಿರೋದು ಯೋಚನೆ ಇಲ್ಲ ಇವ್ರ ಗುಂಡೇಟಲ್ಲಿ. ಅವ್ರಿಗೊಬ್ಬ MLA ಬೇಕು ಓಟಾಕ್ಸ್ಗಳು. ಇದಕ್ಕೆ ನೆಕ್ಸ್ಟ್ ಮುಖ್ಯಮಂತ್ರಿ ಆಗಬೇಕಲ್ಲ, ಅದಕ್ಕೆ ಭರತ್ ರೆಡ್ಡಿ ಬೆಂಬಲ ಅವರು. ನಡೀತಾ ಇರೋದು ಇದೆ ಇಲ್ಲಿ. ಯಾರು ನೀವೇ ಇವತ್ತು ಪತ್ರಿಕೆಯಲ್ಲಿ ಬರ್ತಿದ್ದೀರಲ್ಲ, ಭರತ್ ರೆಡ್ಡಿ ಮನೆ ಮುಂದೆ ಖಾಲಿ, ಜನಾರ್ದನ್ ರೆಡ್ಡಿ ಮನೆ ಮುಂದೆ ಜನಜಂಗುಳಿ ಅಂತ ಬರ್ತಿದ್ದೀರಿ. ಪೊಲೀಸ್ ಸ್ಟೇಟ್ಮೆಂಟ್ ಕೊಡೋಕ್ಕಿಂತ ಮುಂಚೆ ತೊರಂಗಲ್ ಏರ್ಪೋರ್ಟ್ ಅಲ್ಲಿ ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟರ್ CM ಮತ್ತೆ ಭರತ್ ರೆಡ್ಡಿ ಮೀಟಿಂಗ್ ಮಾಡ್ತಾರೆ. ಅದೊಂದು ಫೋಟೋ. ಅದರಿಂದಲೇ ನಾನು ಹೇಳ್ತಾ ಇರೋದು, ಈ ಸರ್ಕಾರದಲ್ಲಿ ಯಾವುದೇ ರೀತಿಯ ತನಿಖೆಗಳು ಸತ್ಯಾಂಶ ಹೊರಗೆ ತರಲಿಕ್ಕೆ ಸಾಧ್ಯ ಇಲ್ಲ. ನಿಮ್ಮ ಹೋಮ್ ಮಿನಿಸ್ಟ್ರು, ಡೆಪ್ಟಿ ಚೀಫ್ ಮಿನಿಸ್ಟ್ರು, CM ಕರೆದು ಏನು ಹೇಳ್ತಾರೆ ಅದನ್ನು ಬರ್ಕೊಡ್ತಾರೆ ಅಷ್ಟೇ. ಈಗ ಈ ಒಂದು ಕಾರ್ಯಕರ್ತನ ಹತ್ಯೆಗೆ ಕಾರಣ ಯಾರು ಮತ್ತೆ ಯಾರು ಹೊಣೆ? ಇನ್ನೊಂದು ಅಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತೀರ, ಉಳಿದ ಅಧಿಕಾರಿಗಳ ಮೇಲೆ. ಈಗ ಅಧಿಕಾರಿಗಳಿಗಿಂತ ಹೆಚ್ಚಾಗಿ ಅಧಿಕಾರಿಗಳ ಮೇಲೂ ಆಗಬೇಕು. ಪ್ರತಿ ತಿಂಗಳು ಪಗಾರ ಎಣಿಸ್ಕೊಂಡು ಇವ್ರು ಹೇಳ್ದಂಗೆ ಕುಣ್ಕೊಂಡು ಕೂತವ್ರಲ್ಲ ಅಲ್ಲಿ, ಅಧಿಕಾರಿಗಳ ಮೇಲೂ ಆಗಬೇಕು. ಯಾರು ಇದಕ್ಕೆ ಮೂಲ ಕಾರಣಕರ್ತರಿದ್ದಾರೆ, ಜನಪ್ರತಿನಿಧಿರೇ ಯಾರೇ ಇರಲಿ, ಪ್ರಥಮವಾಗಿ ಆಗಬೇಕಾಗಿರೋದು ಅವರುಗಳ ಮೇಲೆ ನನ್ನ ಅಭಿಪ್ರಾಯ ಇದೆ. ಜನಾರ್ದನ್ ರೆಡ್ಡಿ ಅವರು said clearly one statement when DK Shivakumar was having press conference. He said, "We don't allow Mr. Janardhan Reddy to make the Ballari once again a republic." There was one. Who told Janardhan Reddy already made this Ballari republic? That issue was over. 15 years back it has over. Ballari republic is over. Now Ballari republic, another way they wanted to introduce. By Congress, you say, sir? Yeah, definitely. They are encouraging. ಅದಕ್ಕೆ ಹೇಳಿದ್ದು, ಒಂದು ಓಟ್ ಬೇಕಲ್ಲ. ಯಾರ ಸ್ಟೇಟ್ಮೆಂಟ್ನ? ಅಲ್ಲಿಗೆ ಇವತ್ತು ಅವೆಂಥವೋ ದೊಡ್ಡ ಪೇಟ ಹಾಕೊಂಡವ್ರಲ್ಲಪ್ಪ, ಅದು ಯಾರು ಎಲ್ಲ ಪಂಜಾಬ್ ಕಡೆಯಿಂದ ಕರ್ಕೊಂಬಂದವ್ರೆ, ಇಲ್ಲಾರು ಗನ್ಮ್ಯಾನ್ ಇಲ್ಲ ಅಂತ ಹೇಳಿ. ಯಾತಕ್ಕೆ ಪಂಜಾಬಿಂದ ಕರ್ಕೊಂಬಂದು ಇಟ್ಕೊಂಡವ್ರೆ ಎಲ್ಲರೂ?